ಶ್ರೀ ಗುರುಭ್ಯೋ ನಮಃ. ನಿನ್ನೆ ಕ್ಲಾಸಲ್ಲಿ ಏನಾಗಿತ್ತು, ದಾಸಪ್ಪ ಇದ್ರಲ್ಲ, 2ನೇ ಸರಿ ಕಾಶಿಗೆ ಹೋಗ್ತಾರಲ್ಲ ಅವರು, ಆಗ ಮಣಿಕರ್ಣಿಕಾ ಘಾಟಲ್ಲಿ ಅವರು ವಾಸ ಮಾಡ್ತಾರೆ. ಮಣಿಕರ್ಣಿಕಾ ಘಾಟ್ ಮಹತ್ವ ಏನು ಅನ್ನುವಂಥದ್ದನ್ನ ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ. ಕಾಶಿಲಿರುವಂಥದ್ದು ಮಣಿಕರ್ಣಿಕಾ ಘಾಟ್. ಒಂದು ರಾತ್ರಿ ಅವರು ಮಣಿಕರ್ಣಿಕಾ ಘಾಟಲ್ಲಿ ಮಲಗಿರ್ಬೇಕಾದ್ರೆ ಸಾಕ್ಷಾತ್ ಭಗವಂತನೇ ಪುರಂದ್ರದಾಸರ ರೂಪದಲ್ಲಿ ಬಂದು ಅವ್ರನ್ನ ಗಂಗೆ ಇನ್ನೊಂದು ದಡ ಅಂದ್ರೆ ವ್ಯಾಸಕಾಶಿ ಅಂತ ಕರೀತಾರೆ, ಅಲ್ಲಿಗೆ ಕರ್ಕೊಂಡು ಹೋಗಿ ಅಂಕಿತ ಪ್ರದಾನ ಮಾಡ್ತಾರೆ. ಆವತ್ತಿಂದ ದಾಸಪ್ಪನ್ಗೆ ವಿಜಯ ವಿಠಲ ಅನ್ನುವಂತಹ ಅಂಕಿತ ಕೊಡ್ತಾರೆ. ಮತ್ತೆ ಸಾಕ್ಷಾತ್ ವೇದವ್ಯಾಸರೇನೆ ದಾಸಪ್ಪನ್ಗೆ ನೀನು ಮುಂದೆ ವಿಜಯದಾಸ ಅಂತ ಪ್ರಖ್ಯಾತ ಆಗು ಅಂತ ಹೇಳಿ ಅವರು ಆಶೀರ್ವಾದ ಮಾಡ್ತಾರೆ. ಆವತ್ತಿಂದ ದಾಸಪ್ಪ ವಿಜಯದಾಸ ಅಂತ ಪ್ರಖ್ಯಾತರಾಗ್ತಾರೆ. ಮಾರನೇ ದಿನ ಅವರು ನಿದ್ದೆ ಬಿಟ್ಟು ಎದ್ದಾಗ ಅವ್ರ ಪಕ್ಕದಲ್ಲಿ ಏನಿತ್ತು ಅಂದ್ರೆ ತಂಬೂರಿ, ಕಾಲಕ್ಕೆ ಕಟ್ಕೊಳೋ ಅಂತ ಗೆಜ್ಜೆ, ಚಿಟಿಕೆ, ತಾಳ, ಗೋಪಾಳ ಬುಟ್ಟಿ ಇಷ್ಟೆಲ್ಲ ಕೂಡ ಅವ್ರಿಗೆ ಕಾಣಿಸ್ತು. ಹರೇ ರಾಮ ಕಂದ. ಸೊ ಆಮೇಲಿಂದ ಅವರೆಲ್ಲ ಪ್ರವಚನಗಳನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ಆಗ ಅದು ರಾಜರ ತನಕನೂ ಸುದ್ದಿ ಹೋಗಿ ಎಲ್ಲ ರಾಜ ಮರ್ಯಾದೆ ಸಿಕ್ಕತ್ತೆ. ಅವ್ರು ಅದೇ ರೀತಿ ಊರಿಗೆ ವಾಪಸ್ ಬರಬೇಕಾದ್ರೆ ಫಸ್ಟ್ ಕ್ಷೇತ್ರ ದರ್ಶನ ಮಾಡುವಂಥದ್ದು ತಿರುಪತಿ. ಅಲ್ಲಿಂದ ಆದೋನಿಗೆ ವಾಪಸ್ ಬರ್ತಾರೆ. ಅವ್ರು ಎಲ್ಲೆಲ್ಲಿ ಹೋಗ್ತಾ ಇರ್ತಾರೋ, ಸ್ಟಾರ್ಟಿಂಗ್ ಫ್ರಮ್ ಕಾಶಿ ಟು ತಿರುಪತಿ ಟು ಆದೋನಿ, ಆ ರೂಟ್ ಪೂರ್ತಿ ಎಲ್ಲ ರಾಜರುಗಳಿಗೂ ಸುದ್ದಿ ಹಪ್ಪುತ್ತೆ, ಈ ರೀತಿ ದೊಡ್ಡ ಮಹಾ ಹರಿಭಕ್ತ ಬಂದಿದ್ದಾನೆ ಅಂತ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಅವ್ರ ಕೆಲಸದವ್ರ ಜೊತೆ ಬೇಕಾದ ಹಾಗೆ ಸಾಮಗ್ರಿಗಳನ್ನ ಕೊಟ್ಟು ಕೊಟ್ಟು ಕಳಿಸ್ತಾ ಇರ್ತಾರೆ. ವಿಜಯದಾಸರು ಹೋದ್ ಕಡೆ ಇಲ್ಲ. ಆ ರೀತಿ ಅವರು ಆದೋನಿಗೆ ಬರ್ತಾರೆ. ಆಗ ಈ ರುಕ್ಮಣ್ಣ ಅನ್ನುವಂಥವನು ಆದೋನಿ ದಿವಾನ ಆಗಿರ್ತಾರೆ. ಅವರೂ ಕೂಡ ಇದೇ ವಿಜಯದಾಸರಿಗೆ ಒಂದು ಕಾಲದಲ್ಲಿ ಅವ್ರ ತಂದೆ ಸೀನಪ್ಪ ಇದ್ರಲ್ಲ, ದಾಸಪ್ಪನ ತಂದೆ, ಅವರು ನಾನು 1ನೇ ಕ್ಲಾಸಲ್ಲಿ ಹೇಳಿದ ಹಾಗೇನೆ ತೀರಾ ಕಡೂ ಬಡತನ, ಬರೀ ಬಡತನ ಅಲ್ಲ, ತುಂಬಾ ಬಡತನ ಅಂದ್ರೆ ಬಡತನ. ಅಂತ ಬಡತನದಲ್ಲೂ ಕೂಡ ಇವರು ಈ ದಿವಾನರಾಗಿದ್ದಂಥವ್ರು. ಅಲ್ಲಿ ನರಸಿಂಹನ ದರ್ಶನಕ್ಕೆ ಅಂತ ಹೋದಾಗ ಈ ಸೀನಪ್ಪ ದಂಪತಿಗಳು ಏನ್ ಮಾಡ್ತಾ ಇದ್ರಂತೆ, ಅವ್ರ ಹತ್ರ ಇದ್ದಿದ್ದೇನೆ ನುಚ್ಚು, ಜೋಳದ ನುಚ್ಚು ಅಥವಾ ಅಕ್ಕಿ ನುಚ್ಚು ಅಂತದ್ದು, ಅದನ್ನ ಗಂಜಿ ಮಾಡಿಕೊಟ್ಬಿಟ್ಟು ಭಕ್ರಿ ಕೊಟ್ಬಿಟ್ಟು ಇದನ್ನ ದಯವಿಟ್ಟು ಸ್ವೀಕಾರ ಮಾಡಿ, ನಮಗ್ ದೇವ್ರು ಕೊಟ್ಟಿರೋದೇ ಇದನ್ನ ತಗೊಂಡು ನೀವು ಸಂತೋಷವಾಗಿ ಊಟ ಮಾಡಿ ಅಂತ ಹೇಳ್ತಾ ಇದ್ರಂತೆ. ಆಗ ಈ ದಿವಾನ್ರಿಗೆ ತುಂಬಾ ಬೇಜಾರಾಗ್ತಿತ್ತಂತೆ. ಅಲ್ಲ, ಮೊದಲೇ ಬಡವರು, ಅಂಥದ್ರಲ್ಲಿ ಎಷ್ಟು ಖುಷಿಯಾಗಿದಾರಲ್ಲ ಇವರು, ತೃಪ್ತಿಯಾಗಿ ಅಂತ ಹೇಳಿ ಸೀನಪ್ಪನ್ನ ಚೀಕರ್ ಪರವಿಯಿಂದ ಆದೋನಿ ಕರ್ಕೊಂಡು ಹೋಗಿ ಗ್ರಾಮ ಕರ್ಣಿಕ ಅಂದ್ರೆ ಟ್ಯಾಕ್ಸ್ ಕಲೆಕ್ಟರ್, ಅದು ಎಲ್ಲ ವಿಲೇಜ್ ಟ್ಯಾಕ್ಸ್ ಕಲೆಕ್ಟರ್ ಇರ್ತಾರಲ್ಲ, ಆ ಹುದ್ದೆ ಕೊಟ್ಟು ಕೂಡಿಸ್ತಾರೆ. ಸೀನಪ್ಪ ಅವರು 1-2 ವರ್ಷಕ್ಕೆ ತೀರು ಹೋಗ್ತಾರೆ. ಈ ನಮ್ ದಾಸಪ್ಪ ಇದ್ನಲ್ಲ, ಅವನು ಬಡವರನ್ನ ಕಂಡ್ರೆ ತುಂಬಾ ಕರುಣೆ, ಯಾಕಂದ್ರೆ ಅವರೇ ಬಡತನದಲ್ಲಿ ಬೆಳೆದವ್ರಲ್ವಾ. ಹಾಗಾಗಿ ಅವ್ರೇನ್ ಮಾಡ್ತಾ ಇದ್ರು, ಟ್ಯಾಕ್ಸ್ ಅನ್ನು ಸರಿಯಾಗಿ ಕಲೆಕ್ಟ್ ಮಾಡ್ತಾ ಇರ್ಲಿಲ್ಲ. ಅವ್ರ ಕುತ್ತಿಗೆಗೆ ಬಂದ್ಬಿಟ್ಟಿತ್ತದು, ದಿವಾನ್ರಿಗೇನೆ ಸರಿಯಾಗಿ ಕೊಡ್ತಾ ಇರ್ಲಿಲ್ಲ ದುಡ್ಡು. ಇನ್ ರಾಜನ್ ಕೊಡೋದು ಎಲ್ಲಿಂದ ಬಂತು? ಇದೇ ರೀತಿ ಮಾಡಿದ್ರೆ ಮುಂದೆ ದಿವಾನ್ರ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಅವರು ಮತ್ತೆ ಕಾಶಿಗೆ 2ನೇ ಸರಿ ಹೋಗುವಂಥದ್ದು. ಇದೆಲ್ಲ ದಾಸಪ್ಪ ಕೊನೆಗೆ ಬಂದು ಜ್ಞಾಪಿಸ್ಕೊಡ್ತಾರೆ. ಆಗ ದಿವಾನ್ರಿಗೆ ಆಶ್ಚರ್ಯ ಆಗುತ್ತೆ. ಓ, ಈ ದಾಸಪ್ಪನೇ ಇವಾಗ ಇಷ್ಟೊಂದು ದೊಡ್ಡ ಹರಿಭಕ್ತ ಆಗಿ ಬಂದಿರುವಂತದ್ದ ಅಂತ ತುಂಬಾ ಖುಷಿ ಬೀಳ್ತಾರೆ. ಇನ್ನೊಂದ್ ಸ್ವಲ್ಪ ದಿನ ನಮ್ಮ ಆದೋನಿಲೇ ಇದ್ಕೊಂಡು ನೀವೇನ್ ಮಾಡ್ಬೇಕು, ನಮ್ಮ ಭಕ್ತರಿಗೆಲ್ಲ ನೀವು ಹೇಳ್ಕೊಡ್ಬೇಕು, ಪ್ರವಚನ ಮಾಡ್ಬೇಕು ಅಂತ ಹೇಳಿದಾಗ, ಆಗ ಭಕ್ತರೆಲ್ಲ ಸೇರ್ಕೊಂಡು ಏನ್ ಮಾಡ್ತಾರೆ, ಅವ್ರ ಮನೆಯವರೆಲ್ಲ ಎಲ್ಲಿರ್ತಾರೆ, ಅಮ್ಮ, 2 ತಮ್ಮಂದ್ರು, ಹೆಂಡತಿ, ಇವರೆಲ್ಲಾರು ಚೀಕಲ ಪರವಿಲಿ ಇರ್ತಾರಲ್ವಾ, ಅವರೆಲ್ಲಾರನು ಇಲ್ಲಿ ಕರ್ಸ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಒಂದಷ್ಟು ಜನ ಆದೋನಿಯಿಂದ ಚೀಕಲ ಪರವಿಗೆ ಹೋಗಿ ತಾಯಿನ, ಆಮೇಲೆ ಅವ್ರ ಪತ್ನಿ ಇದ್ಲಲ್ಲ ಪಾಪ ಅರ್ಲಮ್ಮನ, ಅವ್ರನ್ನ ಮತ್ತೆ 2 ತಮ್ಮಂದ್ರನ್ನೆಲ್ಲ ಕರೆಸ್ಕೋತಾರೆ ಆದೋನಿಗೆ. ಅವಾಗ ಅವ್ರಿಗೆ ಏನ್ ಆಶ್ಚರ್ಯ, ದಾಸಪ್ಪ ಓಡೋದವನಲ್ವಾ, ಕಾಶಿಗೆ 1 ಸರಿ ಓಡೋಗಿದ್ದಲ್ಲ, 2ನೇ ಸರಿನೂ ಓಡೋಗ್ಬಿಟ್ಟಿದ್ನಲ್ಲ, ಈ ದಾಸಪ್ಪ ಇವಾಗ ಇಷ್ಟೊಂದು ಚೇಂಜ್ ಆಗಿ ಬಂದ್ಬಿಟ್ಟಿದಾನ ಅಂತ ಮನೆ ಮಂದಿಗೆಲ್ಲ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗುತ್ತಂತೆ. ಆಮೇಲೆ ಈ ದಿವಾನ್ ಯಾರ ಕೆಳಗಡೆ ಇದ್ದ ಅಂದ್ರೆ, ರಾಜನ್ ಕೆಳಗಡೆ ನವಾಬ ಅಂದ್ರೆ ಮುಸ್ಲಿಂ ರಾಜ ಅವನು. ನೋಡಿ, ನಮ್ಮ ಸೌತ್ ಅಲ್ಲಿ ಭಕ್ತಿ ಅನ್ನೋದೇನಾದ್ರೂ ಉಳ್ಕೊಂಡಿತ್ತು ಅಂತಂದ್ರೆ, ಧರ್ಮಾಚರಣೆ ಉಳ್ಕೊಂಡಿತ್ತು ಅಂದ್ರೆ ದಟ್ ಈಸ್ ಓನ್ಲಿ ಇನ್ ಸೌತ್. ನಾರ್ತ್ ಅಲ್ಲೆಲ್ಲ ಆಲ್ಮೋಸ್ಟ್ ಈಗಲೂ ನೀವು ನೋಡ್ಬೋದು ಯಾವ ರೀತಿ ಆಗೋಗಿದೆ ನಾರ್ತ್ ಅಲ್ಲಿ ಅಂತ. ಅವಾಗ ಯಾಕಂದ್ರೆ ತುಂಬಾ ಜನ ನವಾಬ್ರು, ಅವರು ಇವರು ಮೊಘಲ್ಸು, ಬ್ರಿಟಿಷರ್ಸು ಅವರೆಲ್ಲ ಬಂದಿದ್ದೇ ಎಲ್ಲಿಂದ, ಪೋರ್ಟ್ಗಳಿಂದ ಅಲ್ವಾ, ಬಂದರುಗಳಿಂದ. ಅಲ್ಲಿಂದ ಬಂದು ನಮ್ಮ ದೇಶಕ್ಕೆ ಲಗ್ಗೆ ಹಾಕದಂತವ್ರು ಆಲ್ಮೋಸ್ಟ್ ನಲ್ಲಿಫೈ ಮಾಡಿಬಿಟ್ಟಿದ್ರು ಅವ್ರ ಇಡೀ ಕಲ್ಚರ್ನ. ಆದ್ರೆ ಸೌತ್ ಅಲ್ಲಿ ಒಂದಷ್ಟು ಕಲ್ಚರ್ ಅನ್ನೋವಂಥದ್ದು ಉಳ್ಕೊಂಡಿತ್ತು. ಶ್ರೀ ವೈಷ್ಣವರಾಗಿರ್ಬೋದು, ಈ ಮಾಧವರಾಗಿರ್ಬೋದು, ಇವರೆಲ್ಲ ಆ ಕಾಲದಲ್ಲಿ ತುಂಬಾ ಶಾಂಕರರಾಗಿರ್ಬೋದು,
ಎಲ್ಲ ಪ್ರಚಾರ ಮಾಡಿದ್ದಾರೆ. ಶಂಕರಾಚಾರ್ಯರು ಇಲ್ಲದೆ ಇದ್ರೆ ಬ್ರಾಹ್ಮಣ್ಯ ಅನ್ನೋಂಥದ್ದೇ ಉಳಿತಿರ್ಲಿಲ್ಲ ಅಂತ ಹೇಳ್ತಾರೆ ಮಂತ್ರಾಲಯ ಶ್ರೀಗಳು. ಯಾಕಂದ್ರೆ ಬುದ್ಧಿಸಮ್ ಆ ರೀತಿ ನಮ್ಮ ದೇಶದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿತ್ತು. ಅದಕ್ಕೆ ನಮ್ಮ ಹಿಂದೂ ಮತವನ್ನ, ಸನಾತನ ಧರ್ಮನ ಉಳಿಸ್ಬೇಕು ಅಂತ ಶಂಕರಾಚಾರ್ಯರು ಆ ಕಾಲದಲ್ಲಿ ತುಂಬಾನೇ ಕೆಲಸವನ್ನ ಮಾಡಿದ್ದಾರೆ ಇದರ ನಿಟ್ಟಲ್ಲಿ. ಅದೇ ರೀತಿ ರಾಮಾನುಜಾಚಾರ್ಯರು ಇದ್ದಿದ್ದ ಕಾಲದಲ್ಲಿ ಜೈನರು ಅವರು ತುಂಬಾನೇ ಆಳ್ವಿಕೆಗಳನ್ನ ಮಾಡ್ತಾ ಇದ್ರು. ಎಷ್ಟೋ ಜನ ವಿಷ್ಣುವರ್ಧನ ಆದಿಯಾಗಿ ಎಷ್ಟೋ ಜನ ಜೈನರನ್ನ ರಾಮಾನುಜಾಚಾರ್ಯರು ವೈಷ್ಣವರನ್ನಾಗಿ ಆ ಕಾಲದಲ್ಲಿ ಅವ್ರು ಕನ್ವರ್ಟ್ ಮಾಡಿದ್ರು. ಅದೇ ತರ ನಮ್ಮ ವಾದಿರಾಜರು ಕೂಡ ತುಂಬಾ ಜನ ಜೈನರು, ಎಲ್ಲಿ ನಮ್ಮ ಮೂಡುಬಿದ್ರೆ ಸಾವಿರ ಕಂಬಗಳ ಬಸದಿ ಅಂತ ಕರಿತೀವಿ, ಅಲ್ಲೆಲ್ಲ ವಾದಿರಾಜರು ಹೋದಾಗ ಆ ಜಿನ ಮೂರ್ತಿ ಏನಿತ್ತು, ಜಿನ ಅನ್ನೋದನ್ನ ಪೂಜಿಸ್ತಾರಲ್ಲ ಅವರು, ಅದು ವಿಠ್ಠಲ ಆಗಿ ಪರಿವರ್ತನೆ ಆಯ್ತಂತೆ. ಆಗ ಇವ್ರನ್ನ ಕರೆದು ಒಳಗಡೆ ಸನ್ಮಾನ ಮಾಡಿ ಆ ವಿಠ್ಠಲನ ಮೂರ್ತಿನ ಅವ್ರಿಗೆ ಕೊಡ್ತಾರೆ. ಅವತ್ತೊಂದ್ಸರಿ ನಾನು ತೋರಿಸಿದ್ದೆ ಹಯಗ್ರೀವ ಭಗವಂತನ ಜೊತೆಗೆ. ಸೊ ಆ ರೀತಿ ನಮ್ಮ ಧರ್ಮವನ್ನ ಇವರೆಲ್ಲ ಕಾಪಾಡಿದಂಥವ್ರು. ಹಾಗಾಗಿ ಈ ನವಾಬ ವಾಸ್ ವೆರಿ ಸ್ಪೆಷಲ್. ಆ ಲೆಕ್ಕದಲ್ಲಿ ನೋಡಕ್ ಹೋದ್ರೆ ನಮ್ಮ ದಿವಾನ್ರು ಹೋಗಿ ಹೇಳದ್ರಂತೆ, ಈ ರೀತಿ ಬಂದಿದ್ದಾರೆ ನಮ್ಮಲ್ಲಿ ಹರಿಭಕ್ತರು, ಅವ್ರನ್ನ ನಾವ್ ಇಟ್ಕೊಂಡು ಸೇವೆ ಮಾಡ್ತಾ ಇದೀವಿ ಅಂದ್ರೆ, ಇಲ್ಲ ತುಂಬಾ ರಾಜರುಗಳಿಂದ ಕೇಳಿದೀನಿ ನಾನು ಈ ಸ್ಟೋರಿನ, ತುಂಬಾ ಎಲ್ಲಾ ಕಡೆ ಇವರು ತುಂಬಾ ಫೇಮಸ್ ಆಗಿದ್ದಾರೆ. ಇವ್ರು ಇರೋಷ್ಟು ದಿನ ಆದೋನಿಲಿ ಅದ್ರದ್ದು ಏನೆಲ್ಲ ಖರ್ಚು ವೆಚ್ಚ ಬರುತ್ತೆ, ಆಲ್ ದ ಎಕ್ಸ್ಪೆನ್ಸಸ್ ವಿಲ್ ಬಿ ಟೇಕನ್ ಕೇರ್ ಬೈ ದಿ ಪ್ಯಾಲೇಸ್. ನಮ್ ಕಡೆಯಿಂದ ನಾವು ನಡೆಸ್ಕೊಡ್ತೀವಿ ಅಂತ ರಾಜ ಹೇಳ್ತಾನಂತೆ. ಸಿ ದಟ್ ವಾಸ್ ದ ಇನ್ಫ್ಲೂಯೆನ್ಸ್ ಮೇಡ್ ಬೈ ಹರಿದಾಸರು. ಅವ್ರೇನು ಹೋಗಿ ರಾಜನ್ ಮೀಟ್ ಮಾಡಿಲ್ಲ, ಅವ್ರೇನ್ ರಾಜನ ಹತ್ರ ಹೋಗಿಲ್ಲ, ಅವ್ರು ಎಲ್ಲಿದ್ರೋ ಅಲ್ಲಿಂದಾನೇ ರಾಜನ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಅಂದ್ರೆ ಎಷ್ಟ್ರ ಮಟ್ಟಿಗೆ ಅವರು ಭಗವಂತನಲ್ಲಿ ಭಕ್ತಿ ಇಟ್ಟಿದ್ರು ಅಂತ. ಆ ರೀತಿ ಅವ್ರ ಜೊತೆ ಇದ್ದವರೆಲ್ಲ. ಸೊ ಅವಾಗ ವಿಜಯದಾಸರು ಲೆಕ್ಕ ಹಾಕ್ತಾರಂತೆ, ಸ್ಟಾರ್ಟಿಂಗ್ ಫ್ರಮ್ ಕಾಶಿ ಎಲ್ಲಾ ರಾಜರುಗಳು ಏನ್ ಮಾಡಿದ್ರು, ಇವ್ರಿಗೆಲ್ಲ ಕೊಟ್ಟಿದ್ರಲ್ಲ ಎಷ್ಟೋ ಐಟಮ್ಸ್ ಎಲ್ಲ ಆಸ್ ಎ ಪ್ರೆಸೆಂಟ್, ಆಸ್ ಎ ಗಿಫ್ಟ್ ಕೊಟ್ಟಿದ್ರಲ್ಲ, ಅದನ್ನೆಲ್ಲ ಇವರೆಲ್ಲ ಹೊತ್ಕೊಂಡು ಹೋಗಕ್ಕಾಗತ್ತೆ ವಿಜಯದಾಸರು. ಇವ್ರು ಬೇಡ ಅಂತ ಹೇಳಿದ್ರು ಕೇಳ್ತಾ ಇರ್ಲಿಲ್ವಂತೆ. ಅವರು ಇವ್ರ ಕೆಲಸದವ್ರನ್ನ ಕರೆಸ್ಬಿಟ್ಟು ಏನ್ ಮಾಡ್ತಾ ಇದ್ರಂತೆ, ಇವ್ರ ಹಿಂದೆನೇ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ಎಲ್ಲ. ಆ ತರ ಬ್ಯಾಚ್ ಬೈ ಬ್ಯಾಚ್ ಜನ ಸೇರ್ಕೊಂಡು ಅವ್ರಿಗೆ ಏನಂತೆ ಫುಲ್ ಖುಷಿ. ವಿಜಯದಾಸರು ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಭಗವಂತನ ಹಾಡುಗಳು ಹೇಳ್ತಾ ಇದ್ದಾರೆ, ಭಗವಂತನ ಸಂಕೀರ್ತನೆ ಮಾಡ್ತಾ ಇದ್ದಾರೆ, ಭಗವಂತನ ಬಗ್ಗೆ ನಮಗೆ ಹೇಳ್ಕೊಡ್ತಾ ಇದ್ದಾರೆ ಅಂತ ಅನ್ಬಿಟ್ಟು ಅವರೆಲ್ಲ ಖುಷಿಯಾಗಿ ವಿಜಯದಾಸರ ಜೊತೆ ಸೇರ್ಕೊಂಡಿರುತ್ತೆ. ಆ ತರ ಸೇರ್ಕೊಂಡವ್ರೆ ಎಷ್ಟೋ ಸಾವಿರಾರು ಜನಗಳಾಗ್ಬಿಟ್ಟಿದ್ರಂತೆ. ಅವ್ರನ್ನೆಲ್ಲ ವಾಪಸ್ ಕಳ್ಸೋದ್ ಬೇಡವಾ ಅವ್ರ ಊರ್ಗೆ? ಅದಕ್ಕೇನೆ ವಿಜಯದಾಸರು ಡಿಸೈಡ್ ಮಾಡ್ತಾರಂತೆ, ಆಯ್ತು ದಿಸ್ ಇಸ್ ದ ಪ್ಲೇಸ್, ಆದೋನಿಯಿಂದನೇ ಅವ್ರನ್ನೆಲ್ಲ ನಾನು ವಾಪಸ್ ಕಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ವಿಜಯದಾಸರು ಡಿಸೈಡ್ ಮಾಡಿ ಅವ್ರಿಗೆಲ್ಲ ರೀತಿ ಏನೇನ್ ಸೌಕರ್ಯ ಕೊಡಬೇಕೋ, ಏನ್ ಕೊಡೋದು ಎಲ್ಲ ಅವರೇ ಆಲ್ರೆಡಿ ತಗೊಂಡ್ಬಂದ್ಬಿಟ್ಟಿದ್ರಲ್ಲ ರಾಜರ ಕಡೆಯಿಂದ, ಅದನ್ನೆಲ್ಲ ಮತ್ತೆ ಅವ್ರಿಗೇನೆ ಹಂಚಿ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಆ ರೀತಿ ಎಲ್ಲ ಟೇಕ್ ಕೇರ್ ಮಾಡ್ತಾ ಇರ್ಬೇಕಾದ್ರೆ, ಆಗ ವಿಜಯದಾಸರು ಅಲ್ಲಿ ಏನ್ ಮಾಡ್ತಾರಂತೆ, ಉತ್ಸವ. ಆಗ ರಾಜ ಕೂಡ ಹೇಳ್ತಾನಂತೆ, ನವಾಬ ಇಲ್ಲಿ ಏನು ಮೇನ್ ಫಂಕ್ಷನ್ ಅಲ್ಲಿ ವಿಜಯದಾಸರಿಗೆ ಏನೆಲ್ಲ ಮರ್ಯಾದೆ ಆಗ್ಬೇಕೋ ಆ ಮರ್ಯಾದೆ ಎಲ್ಲ ನಮ್ಮ ರಾಜರ ಕಡೆಯಿಂದನೇ ಆಗ್ಲಿ, ನಮ್ಮ ಅರಮನೆ ಕಡೆಯಿಂದನೇ ಆಗ್ಲಿ ಅಂತ ಹೇಳ್ತಾನಂತೆ ನವಾಬ. ಅದೇ ರೀತಿ ನವಾಬ ಒಬ್ಬ ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಲಯ ಆ ಜಾಗನ ಕೊಟ್ಟವರು ಕೂಡ ಅವರೇನೆ. ರಾಘವೇಂದ್ರ ಸ್ವಾಮಿಗಳು ಇದೇ ಜಾಗ ಬೇಕು ಅಂತ ಹೇಳ್ತಾರೆ. ಆಗ ನವಾಬ ಹೇಳ್ತಾನಂತೆ, ಅಯ್ಯೋ ನನ್ನ ಹತ್ರ ಎಷ್ಟೋ ಹಳ್ಳಿಗಳಿದೆ ಚೆನ್ನಾಗಿರುವಂತದ್ದು, ಇದ್ಯಾಕೆ ಈ ಬರಡು ಭೂಮಿ ತಗೋತಾ ಇದ್ದೀರಾ ನೀವು ಅಂತ. ಆಗ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಇಲ್ಲಪ್ಪ ಇದು ಜಾಗ ನಿನ್ ಕಣ್ಣಿಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ದೇ ಇರ್ಬೋದು, ಆದ್ರೆ ಹಿಂದೆ ಪ್ರಹ್ಲಾದ ಆಗಿದ್ದಾಗ, ರಾಘವೇಂದ್ರ ಸ್ವಾಮಿಗಳೇ ಪ್ರಹ್ಲಾದ ಆಗಿದ್ದಾಗ ಅಲ್ಲಿ ನಾನು ಯಜ್ಞ ಮಾಡಿದ ಜಾಗ ಅದು, ಹಾಗಾಗಿ ನನಗೆ ಇದೇ ಜಾಗ ಬೇಕು, ಬೇರೆ ಯಾವುದು ಬೇಡ ಅಂತ ಕೇಳ್ತಾರೆ. ಆ ರೀತಿ ಮಂತ್ರಾಲಯ ಜಾಗನ ಕೂಡ ನವಾಬ್ರು ರಾಘವೇಂದ್ರ ಸ್ವಾಮಿಗಳಿಗೆ ಕೊಟ್ಟಿದ್ದು ದಿವಾನ್ ವೆಂಕಣ್ಣನ ಕಾಲದಲ್ಲಿ. ಅದೇ ರೀತಿ ಇಲ್ಲೂ ಕೂಡ ಈ ನವಾಬ ದಿವಾನ್ ರುಕ್ಮಣ್ಣನ ಕಾಲದಲ್ಲಿ ಏನ್ ಮಾಡ್ತಾರೆ, ವಿಜಯದಾಸರಿಗೆ ಯಾವ್ಯಾವ ರೀತಿ ಮರ್ಯಾದೆಗಳು ಸಿಗ್ಬೇಕೋ ಆ ಮರ್ಯಾದೆಗಳನ್ನೆಲ್ಲ ಚಾಚೂ ತಪ್ಪದಂಗೆ ಕೊಟ್ಟು ತುಂಬಾ ಖುಷಿ ಮಾಡ್ತಾರೆ. ಆಗ ವಿಜಯದಾಸರಿಗೆ ಏನಾಗುತ್ತಂತೆ, ಈ ಉತ್ಸವದ ಮೇಲ್ ಉತ್ಸವ, ಮರ್ಯಾದೆ ಮೇಲ್ ಮರ್ಯಾದೆ, ಎಷ್ಟೆಲ್ಲಾ ಪ್ರೆಸೆಂಟ್ಸ್ಗಳು ಬರ್ತಾ ಇದೆ, ಗಿಫ್ಟ್ಗಳು ಬರ್ತಾ ಇದೆ, ಎಷ್ಟು ಜನ ಸನ್ಮಾನ ಮಾಡುವಂತವ್ರು ಇವ್ರಿಗೆ. ಆಗ ಇದೆಲ್ಲ ನೋಡಿ ಕಾಶಿಯಿಂದ ಶುರುವಾಗಿದ್ದು ಇಲ್ಲಿ ತನಕ ನಿಂತೇ ಇಲ್ಲ ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದಿದ್ದಂಥದ್ದು. ಅದಕ್ಕೆ ಗಮನಿಸಿದ್ರಲ್ಲ, ಆ ದಾಸರಿಗೆ ಗೊತ್ತಾಯ್ತಲ್ಲ ಇದೆಲ್ಲ ಈ ರೀತಿ ಎಲ್ಲ. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಹಿಂದಿನ ಪರಿಸ್ಥಿತಿ ವೆನ್ ಹಿ ವಾಸ್ ಎ ಚೈಲ್ಡ್, ಆಗ ಹೇಗಿತ್ತು ಅವರಲ್ಲಿ ಬಡತನ, ಒಂದು ತುತ್ತು ಊಟಕ್ಕಿರ್ತಾ ಇರಲಿಲ್ಲ, ಅವ್ರಿಗೆ ಬಟ್ಟೆ ಎಲ್ಲ ಹರಿದಾಕಿ ಕಳಿಸೋರು ಅಂತ ನಾನು ಹೇಳಿದ್ದೆ ಅಲ್ವಾ, ಜೋಳಿಗೆ ಎಲ್ಲ ಹರಿದು ಕಳಿಸ್ತಾ ಇದ್ರು ಅಂತ ಇನ್ನ ಫಸ್ಟ್ ಎಪಿಸೋಡ್. ಆ ರೀತಿ ಇದ್ದಿದ್ದ ದಾಸಪ್ಪ ಈಗ ಯಾವ ರೀತಿ ಅವ್ರದ್ದು ಕಂಪ್ಲೀಟ್ ಚೇಂಜು ಅವ್ರ ಲೈಫು. ಅಷ್ಟು ಚೇಂಜ್ ಆದಾಗ ದಾಸಪ್ಪ ಆದ್ರೆ ವಿಜಯದಾಸರು, ಈಗ ದಾಸಪ್ಪ ಅಲ್ಲ ಅವರು, ಓಕೆ, ವಿಜಯದಾಸರು ಒಂದು ಹಾಡನ್ನ ಕಂಪೋಸ್ ಮಾಡ್ತಾರೆ. ಮೇ ಬಿ ನಂದು ಅಷ್ಟು ಇದಾಗಿಲ್ದೆ ಬರದೇ ಇರ್ಬೋದು, ಬಟ್ ಐ ವಿಲ್ ಟ್ರೈ. ಈ ಹಾಡನ್ನ ನಾವು ಕೇಳಲೇಬೇಕು, ಯಾಕಂದ್ರೆ ವಿಜಯದಾಸರದು ಕಂಪ್ಲೀಟ್ ಲೈಫ್ ಇದು. ಅಂದ್ರೆ ಪ್ರೀವಿಯಸ್ಲಿ ಹೌ ಹಿ ವಾಸ್,
2ನೇ ಸರಿ ಕಾಶಿಗೆ ಹೋಗೋಕ್ಕಿಂತ ಮುಂಚೆ ಅವ್ರು ಹೇಗಿತ್ತು ಅವ್ರ ಲೈಫು, ಈಗ ಹೇಗಿದೆ ಅನ್ನೋದನ್ನ ವಿಜಯದಾಸರು ಹಿಮ್ಸೆಲ್ಫ್ ಕಂಪೇರ್ ಮಾಡಿಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಸೊ ಇದನ್ನ ಒಂದು ರೌಂಡ್ ಕಂಪ್ಲೀಟ್ ಹೇಳಿಬಿಟ್ಟು ಅದ್ರದ್ದು ಮೀನಿಂಗ್ ಹೇಳ್ತಾ ಹೋಗ್ತೀನಿ, ಆಯ್ತಾ? ನಾನು ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ, ಎನ್ನ ಪುಣ್ಯಗಳಿಂದ ಈ ಬಗೆ ಉಂಟೇನೋ ನಿನ್ನದೇ ಸಕಲ ಸಂಪತ್ತು, ಜೀರ್ಣ ಮಲಿನ ವಸ್ತ್ರ ಕಾಣದ ಮನುಜಗೆ ಊರ್ಣ ವಿಚಿತ್ರ ಸುವಸನ, ವರ್ಣ ವರ್ಣದಿಂದ ಬಾಹೋದೇನೋ ಸಂಪೂರ್ಣ ಗುಣಾರ್ಣವ ದೇವಾ, ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ ಮಹಾರಾಯ. ಸಂಜೆ ತನಕವಿದ್ದು ಸಣ್ಣ ಸೌಂಟಿನ ತುಂಬ ಗಂಜಿ ಕಾಣದೆ ಬಳಲಿದೆನೋ, ವ್ಯಂಜನಮಾನ ರಸಂಗಳನ್ನು ಭುಂಜಿಸುವುದು ಮತ್ತೇನೋ, ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ ಮಹಾರಾಯ. ಒಬ್ಬ ಹೆಂಗಸಿಗೆ ಹೊಟ್ಟೆಗೆ ಹಾಕುವುದಕ್ಕಿನ್ನು ತಬ್ಬಿಬ್ಬುಗುಂಡೇನೋ ಹರಿಯೇ, ನಿಬ್ಬರದಲಿಂದು ಸರ್ಬರ ಕೂಡಿನ್ನು ಹಬ್ಬವುಂಬುದು ಏನೋ ಹರಿಯೇ, ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ ಮಹಾರಾಯ. ಮನೆ ಮನೆ ತಿರಿದರೆ ಕಾಸು ಪುಟ್ಟದೆ ಸುಮ್ಮನೆ ಚಾಲ್ವರಿದುವಾಗಿದೆನೋ, ಹಣ ಹೊನ್ನು ದ್ರವ್ಯಂಗಳ್ ಇದ್ದಲ್ಲಿಗೆ ತಾನೇ ತನಗೆ ಪ್ರಾಪುತಿ ನೋಡೋ ಜೀಯ, ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ ಮಹಾರಾಯ. ನಿಚೋಚ್ಚ ತಿಳಿಯದೆ ಸರ್ವರ ಚರಣಕ್ಕೆ ಚಾಚಿದೆನೋ ಸಲ ಹಸ್ತಗಳ, ಯೋಚಿಸಿ ನೋಡಲು ಸೋಜಿಗವೇನಿದೆ ವಾಚಕ್ಕೆ ನಿಲುಕದ ಹರಿಯೇ, ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ ಮಹಾರಾಯ. ಮಧ್ಯಾಹ್ನ ಕಾಲಕ್ಕೆ ಅತಿಥಿ ತುತ್ತನ್ನವ ಮೆಂದೇನೆಂದರೆ ಈಯಗಾಣೆ, ಇದ್ದರಿಯೊಳು ಸತ್ಪಾತ್ರರಿಗುಣಿಸುವ ಪದ್ಧತಿ ನೋಡೋ ಧರ್ಮಾತ್ಮ, ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ ಮಹಾರಾಯ. ವೈದಿಕ ಪದವಿಯ ಕೊಡುವವನಿಗೆ
ಮೈದಿಸುವ ಮಹಾಖ್ಯಾತ ಮೈದೂನ ಗೊಲಿದ ಶ್ರೀ ವಿಜಯ ವಿಠಲ ನಿನ್ನ ಪಾದ ಸಾಕ್ಷಿಯೇ ಅನುಭವವೋ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ ಮಹಾರಾಯ. ಇಲ್ಲಿ ಲಾಸ್ಟ್ ಇದು ನೋಡಿ, ವಿಜಯ ವಿಠಲ ಅಂದ್ರೆ ಅಂಕಿತ, ಲಾಸ್ಟ್ ನುಡಿಲಿ ಅವ್ರ ಅಂಕಿತ ಬರುತ್ತಲ್ಲ, ಅದನ್ನ ನೋಡ್ಕೊಂಡು ನಾವು ಕಂಡುಹಿಡಿಬಹುದು ಇವ್ರ ಕೃತಿ ಯಾರದು ಕೃತಿ ಇದು ಅಂತ. ಪುರಂದರ ವಿಠಲ ಅಂದ್ರೆ ಪುರಂದರದಾಸರು, ಗೋಪಾಲ ವಿಠಲ ಅಂದ್ರೆ ಗೋಪಾಲದಾಸರು, ವಿಜಯ ವಿಠಲ ವಿಜಯದಾಸರು, ಆಯ್ತಾ. ಜಗನ್ನಾಥ ವಿಠಲ ಅಂದ್ರೆ ಜಗನ್ನಾಥದಾಸರು. ಈ ರೀತಿ ಕಂಡು ಹಿಡ್ಕೊಳೋದು, ಆಯ್ತಾ. ಇದ್ರಲ್ಲಿ ವಿಲ್ ಗೋ ಪ್ಯಾರಾ ಬೈ ಪ್ಯಾರಾ. ಅದೇನಂತಾರೆ, ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ. ಅಂದ್ರೆ ನಿನ್ನ ಒಲುಮೆಯಿಂದ ಅಂದ್ರೆ ಭಗವಂತ ಯಾರಾದ್ರೂ ಇವಾಗ ಏನಾಗ್ತಾ ಇದೆ ಅಂತಂದ್ರೆ, ಇವಾಗ ಎಲ್ಲ ನಿನ್ನ ಒಲುಮೆಯಿಂದಾನೆ. ಅಂದ್ರೆ ನೀನ್ ಇವಾಗ ನನ್ನ ಮೇಲೆ ಕಣ್ಣು ಬಿಟ್ಟಿದ್ಯಾ, ಅದಕ್ಕೋಸ್ಕರ ಏನಾಗ್ತಾ ಇದೆ, ಎಲ್ಲಾರು ಬಂದು ನನಗೆ ಮರ್ಯಾದೆ ಕೊಡ್ತಾ ಇದ್ದಾರೆ. ನನ್ನ ಪುಣ್ಯದಿಂದ ಈ ರೀತಿ ಆಗಕ್ ಸಾಧ್ಯನಾ? ನನ್ನಿಂದ ಆಗ್ಬೇಕಾಗಿದ್ರೆ ನಾನು ಹುಟ್ಟದಾಗ್ಲಿಂದಾನೇ ಆಗ್ಬೇಕಾಗಿತ್ತಲ್ವಾ. ಹುಟ್ಟದಾಗ್ಲಿಂದ ನಾನು ಬಡವ ಆಗಿದ್ದು, ಎಲ್ಲ ಕಡೆ ಭಿಕ್ಷೆ ಬೇಡಿದ್ದು ಗೊತ್ತೇ ಇದೆ. ಈಗ ಈ ರೀತಿ ಆಗ್ತಾ ಇದೆ ಅಂದ್ರೆ ನೀನು ನನ್ನ ಮೇಲೆ ತೋರಿಸಿರುವಂತ ಕಾರುಣ್ಯದಿಂದ ಹೊರತು ಮತ್ತಿನ್ನೇನು ಅಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇನ್ನು ಜೀರ್ಣಾಮಲಿನ ವಸ್ತ್ರ, ಅದನ್ನ ನಾನು ಒಂದೇ ಎಪಿಸೋಡಲ್ಲೇ ಹೇಳಿದೆ, ಹಾಕೋಣಕ್ಕೆ ಯೋಗ್ಯತೆನೇ ಇಲ್ಲದೆ ಇರುವಂಥದ್ದು, ಹರಿದೋಗಿರೋದು, ಕಿತ್ತೋಗಿರೋದು, ಮಾಸ್ಲಾಗಿರುವಂಥದ್ದು, ಬಿಸೋಕಕ್ಕೆ ಹಾಕಿರುವಂಥ ಅಂಥ ಬಟ್ಟೆಗಳು ಇವ್ರಿಗೆ ಸಿಗ್ತಾ ಇರಲಿಲ್ಲ. ಅಂಥ ಬಟ್ಟೆನೂ ನೋಡಕ್ ಆಗ್ತಾ ಇರಲಿಲ್ಲ ನನ್ನ ಕೈಯಲ್ಲಿ. ಒಂದು ಕಾಲದಲ್ಲಿ ಬಟ್ಟೆನೇ ಮೈ ಮೇಲೆ ಹೊದ್ಕೊಳಕ್ ಇರ್ತಾ ಇರಲಿಲ್ಲ. ಅಂಥ ಕಾಲ ಅನುಭವಿಸಿದ್ದೀನಿ. ಅದು ಫಸ್ಟ್ ಲೈನ್. ಸೆಕೆಂಡ್ ಲೈನಲ್ಲಿ ಇವಾಗ ಕಾಲ ಏನು ಅಂತ ಹೇಳ್ತಾ ಇದ್ದಾರೆ. ಊರ್ಣ ಸುವಿಚಿತ್ರ ವಸನ, ಊರ್ಣ ಅಂದ್ರೆ ಉಣ್ಣೆ ಬಟ್ಟೆ, ಆ ಉಣ್ಣೆ ಶಾಲ್ಗಳು ಹೋದ ಕಡೆ ಎಲ್ಲ ಏನ್ ಮಾಡ್ತಾ ಇದಾರೆ, ಸನ್ಮಾನ ಮಾಡ್ತಾ ಇದಾರಲ್ಲ, ಶಾಲ್ ಮೇಲೆ ಶಾಲ್ ಹೊದಿಸ್ತಾ ಇದಾರೆ, ಬಣ್ಣ ಶಾಲ್ಗಳು ಹೊದಿಸ್ತಾ ಇದಾರೆ. ಏನನ್ಲೋ ಭಗವಂತ ನಿನ್ನ ಒಲುಮೆಗೆ. ಒಂದ್ ಕಾಲದಲ್ಲಿ ಮೈ ಮೇಲೆ ಹಾಕೊಳಕ್ಕೂ ಬಟ್ಟೆ ಇರ್ತಿರ್ಲಿಲ್ಲ ನನಗ್ ಗತಿನ. ಈಗ ನೋಡಿದ್ರೆ ದಿನಕ್ಕೆ ಒಂದೊಂದು ಶಾಲ್ಗಳು ಹೊದಿಸ್ತಾ ಇದೆಯಲ್ಲ ನೀನು, ಬಣ್ಣ ಶಾಲ್ಗಳು ಅಂತ ದಾಸರು ಕೇಳ್ತಾ ಇದ್ದಾರೆ. ಸಂಜೆ ತನಕ ಇದ್ರೂ ಕೂಡ, ಕಾಯ್ಕೊಂಡಿದ್ರು ಕೂಡ ಒಂದು ಸಣ್ಣ ಸೌಂಡ್, ದೊಡ್ಡ ಸೌಂಡ್ ಬೇಕಾಗಿಲ್ಲ, ಸಣ್ಣ ಸೌಂಡಲ್ಲಿ ಗಂಜಿನೂ ಸಿಗ್ತಾ ಇರಲಿಲ್ಲ ನನಗೆ. ಆ ರೀತಿ ಬಳಲಿರೋ ಅಂತ ಕಾಲ ಇತ್ತು ನಂದು ಒಂದು ಕಾಲದಲ್ಲಿ. ಈಗೇನಾಗ್ತಾ ಇದೆ, ವ್ಯಂಜನ ಮೊದಲಾದ ವ್ಯಂಜನ ಅಂದ್ರೆ ಅನ್ನ, ಹುಳಿ, ಕೋಸಂಬರಿ, ಪಲ್ಯ, ಪಾನಕ, ಏನೇನ್ ಬೇಕು ಅದೆಲ್ಲವನ್ನೂ ಇವಾಗ ತಿಂತಾ ಇದ್ದೀನಲ್ಲ. ಏನನ್ಲಿ, ದಿನ ಹಬ್ಬದ ಅಡುಗೆನೆ. ಅವತ್ತು ಪ್ರತಿದಿನ ಏಕಾದಶಿ ಮಾಡಿದವರು ಈಗ ದಿನ ಹಬ್ಬದ ಅಡುಗೆ ಮಾಡ್ಕೊಂಡು ತಿನ್ನೋ ತರ ಆಗ್ತಾ ಇದೆಯಲ್ಲ. ಇದು ನಿನ್ನ ಒಲುಮೆ ಅಲ್ಲದೆ ಮತ್ತಿನ್ನೇನು ಅಂತ ಕೇಳ್ತಾ ಇದ್ದಾರೆ. ಒಬ್ಬ ಹೆಂಗಸಿನ ಹೊಟ್ಟೆಗೆ ಹಾಕುವುದಕ್ಕಿನ್ನು ತಬ್ಬಿಬ್ಬುಗೊಂಡೇನೋ ಹರಿಗೆ. ಅದೇ ಒಂದು ಅರಳಮ್ಮನ ಮದುವೆ ಮಾಡಿಕೊಟ್ಟ ತಕ್ಷಣ ನಮ್ಗೆ ತಿನ್ನಕ್ ಗತಿ ಇಲ್ಲ, ಇನ್ನು ಇವಳನ್ನ ಹೆಂಗಪ್ಪ ಸಾಕೋದು ಅಂತ ಹೇಳ್ಬಿಟ್ಟು ಪಾಪ ಕಾಶಿಗೆ ಹೋದ್ರಲ್ಲ 2ನೇ ಸರಿ. ಒಬ್ಬ ಹೆಂಗಸಿನ ಹೊಟ್ಟೆಗೆ, ಅವಳಿಗೆ ಹೊಟ್ಟೆಗೆ ಹಾಕಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಆ ರೀತಿ ತಬ್ಬಿಬ್ಬಾಗೋಯ್ತು ನನಗೆ, ಶಾಕ್ ಆಗಿ. ಅಂತ ರೀತಿ ಇದಾದವನು ನಾನು. ಈಗ ಎಲ್ಲರ ಜೊತೆ, ಒಬ್ಳಲ್ಲ, ಈಗ ಮಿತ್ರರು, ಪರಿವಾರ, ಬಂಧು ಬಾಂಧವರು, ಊರವರು, ಅವರೆಲ್ಲರ ಜೊತೆ ಸೇರ್ಕೊಂಡು ದಿನ ಹಬ್ಬದ ಊಟ ಮಾಡ್ತಾ ಇದ್ದೀನಲ್ಲ. ಏನನ್ಲಿ ನನ್ನ ಭಾಗ್ಯಕ್ಕೆ, ಸೌಭಾಗ್ಯಕ್ಕೆ ಇದೆಲ್ಲ ಹೇಗ್ ಸಾಧ್ಯ ಆಯ್ತು? ನಿನ್ನ ಒಲುಮೆಯಿಂದ ಸಾಧ್ಯ ಆಗಿದ್ದಲ್ವಾ ಇದು ಅಂತ ಹೇಳ್ತಾರೆ. ಮನೆ ತಿರುಗಿದರೆ ಕಾಸು ಪುಟ್ಟದೆ, ಸುಮ್ಮನೆ ಚಾಲುವರಿದು ಬಾಗಿದೆನೋ. ಅಂದ್ರೆ ಮನೆ ಹೋದ್ರೂ ಕೂಡ, ಬೆಳಿಗ್ಗೆಯಿಂದ ರಾತ್ರಿ ತನಕ ಅಲದ್ರೂ ಕೂಡ ಒಂದು ಚಿಕ್ಕ ಕಾಸು ಕೂಡ ಅವ್ರಿಗೆ ಯಾರು ಕೊಡೋವಂಥವ್ರು ಇರಲಿಲ್ಲ. ಸುಮ್ಮನೆ ಅಲ್ದು ಕಾಲ್ ನೋವು ಬರ್ತಾ ಇತ್ತು ಹೊರತು ಮತ್ತಿನ್ನೇನೂ ಲಾಭ ಆಗ್ತಿರ್ಲಿಲ್ಲ ಅವ್ರಿಗೆ. ಆದ್ರೆ ಈಗ ಹಣ, ಹೊನ್ನು, ದ್ರವ್ಯಗಳು ಅದೆಲ್ಲ ಹೇಗ್ ಬಂದು ರಾಶಿಯಾಗಿ ಬೀಳ್ತಾ ಇದೆ ಅಂದ್ರೆ, ರಾಜರಂದ್ರೆ ಸುಮ್ಮನೆನಾ? ಆ ಕಾಲದಲ್ಲಿ ನಮ್ಮ ತರ ಪೇಪರ್ ನೋಟ್ ಅಲ್ವಲ್ಲ, ಕಲರ್ ನೋಟ್ಗಳು ಇಟ್ಕೊಂಡು ಅವ್ರು ನಾಟಕ ಆಡ್ತಿರ್ಲಿಲ್ಲ. ಏನಿದ್ರು ಪ್ಯೂರ್ ಬಂಗಾರ ಬೆಳ್ಳಿಗಳಲ್ಲೇನೆ ಅವ್ರದ್ದೆಲ್ಲ ವ್ಯವಹಾರ ನಡೀತಾ ಇದ್ದಿದ್ದು. ಸೊ ನಾವು ಇಟ್ ಇಸ್ ಎ ಚೀಟಿಂಗ್ ಪ್ರೊಪೆನ್ಸಿ. ಕಲರ್ ನೋಟು, ಅದ್ರ ಮೇಲೆ ನಂಬರ್ ಚೇಂಜ್ ಮಾಡ್ಬಿಡೋದು. 500 ಅಂದ್ರೆ 500 ರೂಪೀಸ್, 2000 ಅಂದ್ರೆ 2000 ರೂಪೀಸ್, ಎಲ್ಲ ಕಲರ್ ನೋಟುಗಳೇ. ಆ ನೋಟುಗಳಿಗೇನು, ಆ ಪೇಪರ್ಗೇನು ವ್ಯಾಲ್ಯೂ ಇಲ್ಲ, ಆ ಪೇಪರ್ ಮೇಲೆ ಬರ್ದಿರೋ ನಂಬರ್ಗೆ. ಸೊ ಆ ರೀತಿ ಇವಾಗ ನಮ್ದು ನಡೀತಾ ಇರೋದು. ಬಟ್ ಅವ್ರದ್ದೆಲ್ಲ ಹಾಗಿರ್ಲಿಲ್ವಲ್ಲ. ಆ ರೀತಿ ನನಗೆ ಈಗ ನೋಡಿದ್ರೆ ಅದೃಷ್ಟಕ್ಕದೇ ಬರ್ತಾ ಇದೆಯಲ್ಲಪ್ಪ ಹುಡ್ಕೊಂಡು. ನಾನೇನು ಹೋಗಿ ಕೇಳ್ತಾ ಇಲ್ಲ. ಮುಂಚೆ ಮನೆ ತಿರುಗಿದ್ರು ನನಗೆ ₹1 ಕೊಡೋನು ಯಾರೂ ಇರ್ತಾ ಇರ್ಲಿಲ್ಲ. ಈಗ ನಾನು ಸುಮ್ಮನೆ ಕೂತ್ ಕಡೆನೆ ಇದೆಲ್ಲ ಬರ್ತಾ ಇದೆಯಲ್ಲ, ಇದೆಲ್ಲ ಕೊಡ್ತಾ ಇದಾರಲ್ಲ, ಬಂಗಾರ, ಹಣ, ದ್ರವ್ಯ ಇದೆಲ್ಲ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೀಚೋಚ್ಚ ತಿಳಿಯದೆ ಅಂದ್ರೆ ಉತ್ತಮರು ಯಾರು, ನೀಚರು ಯಾರು ಅಂದ್ರೆ ಬಡವರು ಶ್ರೀಮಂತರು ಅಂತ ಇಲ್ಲಿ ಹೇಳ್ತಾ ಇಲ್ಲ. ಉತ್ತಮರು ಅಂದ್ರೆ ಶ್ರೀಮಂತರು, ನೀಚರು ಅಂದ್ರೆ ಬಡವರು, ಆತರ ಅಲ್ಲ. ಅಂದ್ರೆ ಆಧ್ಯಾತ್ಮಿಕವಾಗಿ ವಿತ್ ರೆಸ್ಪೆಕ್ಟ್ ಟು ದ ಭಕ್ತಿ, ಅವ್ರು ಒಳ್ಳೆಯವರೋ ಕೆಟ್ಟವರೋ ಗೊತ್ತಿಲ್ಲ. ಬಟ್ ನನಗೆ ಈ ಹೊತ್ತು ಊಟ ಬೇಕಲ್ಲ, ನನಗೆ
ಇವಾಗ ದುಡ್ಡು ಬೇಕಲ್ಲ, ಭಿಕ್ಷೆ ಬೇಡಬೇಕಲ್ಲ, ಅವ್ರು ಯಾರಾದರೂ ಆಗಿರ್ಲಿ, ಬೇಕಾದ್ರೆ ಅವ್ರ ಕಾಲಿಗೆಲ್ಲ ಬೀಳ್ತಾ ಇದ್ನಲ್ಲೋ ಒಂದು ಕಾಲದಲ್ಲಿ. ನಾನು ನನ್ನ ಕೈ ಚಾಚ್ತಾ ಇದ್ನಲ್ಲ, ಊಟ ಕೊಡಿ, ಭಿಕ್ಷೆ ಕೊಡಿ, ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ನಲ್ಲ. ಈಗ ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತಿದೆಯಲ್ಲ ಭಗವಂತ, ಮಾತಾಡಕ್ಕೆ ಬರ್ತಾ ಇಲ್ಲ ನನಗೆ, ಮಾತಲ್ಲಿ ಬಾಯಿಗಳೇ ಬರ್ತಾ ಇಲ್ಲ. ಆ ರೀತಿ ನನ್ನನ್ನು ಚೇಂಜ್ ಮಾಡಿಬಿಟ್ಟಿದೆಯಲ್ಲ ನೀನು ಅಂತ ಹೇಳ್ತಾರೆ. ಮಧ್ಯಾಹ್ನ ಕಾಲಕ್ಕೆ ಅಂದ್ರೆ ಮಧ್ಯಾಹ್ನಕ್ಕೆ ಅತಿಥಿಗಳು ಪಾಪ ಬರ್ತಾರಲ್ಲ, ಮಧ್ಯಾಹ್ನ ಭೋಜನ ಕೊಡಿ ಅಂತ ಯಾರಾದ್ರೂ ಕೇಳ್ಕೊಂಡು ಬರ್ತಾ ಇದ್ರು ಇವ್ರ ಹತ್ರ, ನರಸಿಂಹನ ದೇವಸ್ಥಾನಕ್ಕೆ ಬಂದವರೆಲ್ಲ. ಆಗ ಅವ್ರಿಗೆ ಕೂಡ ಊಟ ಕೂಡ ನಮ್ಮ ಹತ್ರ ಗತಿ ಇರ್ತಾ ಇರ್ಲಿಲ್ಲ. ಅಂದ್ರೆ ಏನೋಪ್ಪ ಬಂದ್ಬಿಟ್ಟಿದ್ದಾರೆ ಇವ್ರಿಗೆ, ಒಂದು ಅಟ್ಲೀಸ್ಟ್ ಒಂದು ಅನ್ನ ಹುಳಿ ಕೊಟ್ಟು ಬಿಡೋಣ ಅನ್ನೋ ತರ ಆದ್ರೂ ಇತ್ತ, ಗಂಜಿ ಕೊಟ್ಟು ಕಳಿಸ್ತಾ ಇದ್ರು ಇವರು. ಆ ರೀತಿ ಅಂಥ ಇದು. ಆದ್ರೆ ಈಗೇನ್ ಮಾಡ್ತಾ ಇದ್ದಾನೆ, ಸತ್ಪಾತ್ರರಿಗೆ ಅಂದ್ರೆ ಯಾರ್ಯಾರೆಲ್ಲ ಒಳ್ಳೆ ಭಕ್ತರಿದ್ದಾರೆ ಅವ್ರಿಗೆಲ್ಲ ಊಟ ನಾನೇ ಕೊಡ್ತಾ ಇದ್ದೀನಿ, ಅದನ್ನ ಕೊಟ್ಟು ಕೊಟ್ಟು ಕಳಿಸ್ತಾ ಇದ್ದೀನಿ. ಅಂದ್ರೆ ಯಾವ ರೀತಿ ಹಾಗಾದ್ರೆ ನಿನ್ನ ಒಲುಮೆ ನನ್ನ ಮೇಲಿದೆ ಅಂತ. ಆಮೇಲೆ ವೈದಿಕ ಪದವಿಯ, ವೈದಿಕ ಅಂದ್ರೆ ವೇದಗಳು, ವಿತ್ ರೆಸ್ಪೆಕ್ಟ್ ಟು ದ ವೇದ. ಯಾರು ಶಾಸ್ತ್ರಗಳನ್ನ ಅಧ್ಯಯನ ಮಾಡ್ತಾರೆ, ಶಾಸ್ತ್ರಗಳಲ್ಲಿ ಹೇಗೆ ಹೇಳಿದ್ದಾರೆ ಆ ರೀತಿ ನಡ್ಕೋತಾರೆ, ಆ ರೀತಿ ನಡ್ಕೊಂಡವ್ರಿಗೆ ಏನಾಗುತ್ತೆ, ಆ ನಡ್ಕೊಂಡವ್ರಿಗೆ ಏನ್ ಕೊಡ್ತಾನೆ ಭಗವಂತ, ಮುಕ್ತಿನೇ ಕೊಡ್ತಾನೆ, ತನ್ನ ಲೋಕನೇ ಕೊಟ್ಟು ಬಿಡ್ತಾನೆ ಭಗವಂತ. ಅಂಥವನು ನೀನು ಕೊಡ್ತೀಯಾ ಅನ್ನುವಂಥದ್ದು ಎಲ್ರಿಗೂ ಗೊತ್ತು. ಇಟ್ ಇಸ್ ಅಂಡರ್ಸ್ಟುಡ್. ಯಾರ್ಯಾರು ವಿತ್ ರೆಸ್ಪೆಕ್ಟ್ ಟು ದ ಸ್ಕ್ರಿಪ್ಚರ್ಸ್, ಯಾರು ಅದ್ರ ಪ್ರಕಾರ ನಡ್ಕೋತಾರೋ, ಡೂಸ್ ಅಂಡ್ ಡೋಟ್ಸ್ ನ ಫಾಲೋ ಮಾಡ್ತಾರೋ ಅವ್ರಿಗೆಲ್ಲ ನೀನು ಮುಕ್ತಿ ಕೊಡ್ತೀಯಾ, ಅದು ಎಲ್ಲ ಗೊತ್ತಿರೋ ಅಂಥದ್ದೇ. ನೀನು ಯಾರು, ನೀನು ಆ ಮುಕ್ತಿನೇ ಕೊಡ್ತೀಯಾ ನೀನು ಅಂದ್ರೆ, ಇನ್ ನನಗೆ ಇಲ್ಲಿ ಇವತ್ತು ಬಣ್ಣ ಶಾಲು ಅಥವಾ ಹಣ ಬಂಗಾರ ಎಲ್ರಿಗೂ ಕೊಡ್ಸಕ್ಕೆ ಬಟ್ಟೆಗಳು ಅಥವಾ ಎಲ್ಲ ದವಸ ಧಾನ್ಯ ಇದೆಲ್ಲ ನೀನು ಕೊಡ್ತೀಯಾ ಅಂದ್ರೆ ಇಟ್ ಇಸ್ ನಾಟ್ ದಟ್ ಗ್ರೇಟ್ ಅಂತ. ಅಂದ್ರೆ ನೀನು ಮುಕ್ತಿನೇ ಕೊಡುವಂತ ಭಗವಂತ, ಇದನ್ನ ನೀನು ಕೊಡ್ದಂಗೆ ಹೋಗ್ತೀಯಾ, ಆರಾಮಾಗಿ ಕೊಟ್ಟು ಬಿಡ್ತೀಯಾ, ನಿನಗಿದೇನು ಲೆಕ್ಕಕ್ಕೆ ಇಲ್ಲ. ಮುಕ್ತಿನೇ ಕೊಡ್ತಾ ಇದ್ದಾನೆ ಅಂದ್ರೆ ಇದೆಲ್ಲ ಹೀಗೆ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋರ್ ತರ ಭಗವಂತ ಕೊಡ್ತಾ ಇರ್ತಾನೆ ಅನ್ನೋ ರೀತಿ ಭಗವಂತ ಹೇಳ್ಬಿಟ್ಟು ಮೈದುನಗೊಲಿದ. ಮೈದುನ ಅಂದ್ರೆ ಯಾರು, ಶ್ರೀಕೃಷ್ಣ ಪರಮಾತ್ಮಗೆ ಅರ್ಜುನ ಮೈದುನ. ಯಾಕೆ, ಅವನ್ ತಂಗಿ ಸುಭದ್ರೇನ ಮದುವೆ ಆಗಿದ್ದ ಅಲ್ವಾ ಅರ್ಜುನ, ಅದಕ್ಕೋಸ್ಕರ ಮೈದ್ನ ಆಗ್ತಾನೆ ಕೃಷ್ಣನ್ಗೆ. ಯಾರು, ಅರ್ಜುನ ಮೈದ್ನ ಆಗ್ಬೇಕು ಕೃಷ್ಣನ್ಗೆ, ಅದಕ್ಕೋಸ್ಕರ ಮೈದುನಗೊಲಿದ ಅಂದ್ರೆ ಒಲದ್ಬಿಟ್ಟು ಏನ್ ಮಾಡ್ದ, ಸಾರಥಿ ಪೊಸಿಷನ್ನೇ ತಗೊಂಡಲ್ಲ ಅಂತ. ವಿಜಯ ವಿಠಲ ನೀನು ಭಗವಂತ, ನಿನ್ನ ಪಾದ ಸಾಕ್ಷಿಯಾಗಿ ನಾನು ಹೇಳ್ತಾ ಇದ್ದೀನಿ, ಈ ಅನುಭವ ಅನ್ನೋಂಥದ್ದು ಏನಿದೆಯಲ್ಲ, ಇದು ಹೇಳಿದ್ದೆಲ್ಲ ಒಂದೊಂದು ಅನುಭವಗಳಿಗೂ ಕೂಡ ನಿನ್ನ ಪಾದನೇ ಸಾಕ್ಷಿಯಾಗಿದೆ. ಯಾಕಂದ್ರೆ ಎಲ್ಲ ನೀನೇ ನಿಂತು ಮಾಡಿಸ್ತಾ ಇರೋದು ಇದನ್ನೆಲ್ಲ ಅಂತ ಹೇಳ್ಬಿಟ್ಟು ವಿಜಯ ವಿಠಲ ಸ್ವಾಮಿ. ವಿಜಯ ವಿಠಲ ಅಂದ್ರೆ ಕೇವಲ ಅವ್ರ ಅಂಕಿತ ಅಲ್ಲ, ವಿಜಯ ವಿಠಲ ಅಂದ್ರೆ ಭಗವಂತ, ಪುರಂದರ ವಿಠಲ ಅಂದ್ರೆ ಭಗವಂತ, ಗೋಪಾಲ ವಿಠಲ ಅಂದ್ರೆ ಭಗವಂತ, ಭಗವಂತನ ಹೆಸರನ್ನೇ ಅಂಕಿತ ಕೊಡೋದು ಗುರುಗಳು. ಸೊ ಹಾಗಾಗಿ ಅಂತ ವಿಜಯ ವಿಠಲ ಸ್ವಾಮಿ ನೀನು ನನ್ನ ಮೇಲೆ ಇಷ್ಟೊಂದು ದಯ ತೋರಿದೆಯಲ್ಲ ಅಂತ ಹೇಳ್ಬಿಟ್ಟು ಇವರು ಭಗವಂತನ ಕೊಂಡಾಡುವಂಥದ್ದು. ಇದು ಒಂದು ಹಾಡಲ್ಲೇನೆ ಪಾಸ್ಟ್ ಮತ್ತೆ ಈಗ ಪ್ರೆಸೆಂಟ್ ಹೇಗಿದೆ, ಹಿಂದೆ ನಾನು ಹೇಗಿದ್ದೆ, ಇವಾಗ ಹೇಗಿದ್ದೀನಿ, ಎಲ್ಲವನ್ನೂ ಹಿ ಹ್ಯಾಸ್ ಕವರ್ಡ್, ಕಂಪ್ಲೀಟ್ಲಿ ಕವರ್ ಮಾಡಿದ್ದಾರೆ ಈ ಹಾಡಲ್ಲಿ. ಸೊ ದಿಸ್ ಇಸ್ ವೆರಿ ಫೇಮಸ್. ಇದು ಅಂದ್ರೆ ತುಂಬಾ ಅರ್ಥಗರ್ಭಿತವಾಗಿರುವಂಥದ್ದು ಹಾಡು. ಸೊ ನಾವು ಇದರಲ್ಲಿರೋದಂಥದ್ದು ಅರ್ಥ ಅಂದ್ರೆ ಇದು ವಿಜಯದಾಸರು ಹೇಳಿದ್ದು ನಮ್ಗೇನಾಗಬೇಕು ಅನ್ನೋವಂಥದ್ದಲ್ಲ. ಅಟ್ಲೀಸ್ಟ್ ಇದನ್ನ ವಿಜಯದಾಸರ ಬಗ್ಗೆ ಕಂಪ್ಲೀಟ್ ಆಗಿ ನಮಗೆ ಅವ್ರ ಲೈಫ್ ಹಿಸ್ಟ್ರಿ ತಿಳಿಸ್ಕೊಡುವಂಥದ್ದು ಪಾಠ ಇದು. ಅಂದ್ರೆ ಅವ್ರು ಹೇಗಿದ್ರು ಪಾಸ್ಟ್ ಅಲ್ಲಿ, ಪ್ರೆಸೆಂಟ್ ಹೇಗಾದ್ರು ಅನ್ನೋವಂಥದ್ದನ್ನ, ಅವ್ರ ಅನುಭವನ ಅವರು ತಿಳಿಸಿರೋ. ಅಂದ್ರೆ ಈ ದಾಸರುಗಳೆಲ್ಲ ಏನಿರ್ತಾರೆ, ಒಂದೊಂದು ಕೃತಿ ಕೂಡ ಅವ್ರದ್ದು ಮಂತ್ರ ತುಲ್ಯ ಅಂತ. ಅಂದ್ರೆ ಇದೇ ಮಂತ್ರ, ಸಂಸ್ಕೃತ್ ಅಲ್ಲ, ಇದು ಕನ್ನಡ ಭಾಷೆನೆ. ಮಂತ್ರ ತುಲ್ಯ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅದಕ್ಕೆ ಸಮಾನವಾದದ್ದು. ತುಲ್ಯ ಅಂದ್ರೆ ಸಮಾನವಾಗಿರುವಂತ ಕೃತಿಗಳಿದೆಲ್ಲ. ಸೊ ನಾವು ಅದರಿಂದ ಹೇಳಿ ಏನೆಲ್ಲ ಬೆನಿಫಿಟ್ಸ್ ತಗೋತೀವಿ, ಅದಕ್ಕೂ ಜಾಸ್ತಿ ಬೆನಿಫಿಟ್ಸು ಇವ್ರ ಕೃತಿಗಳನ್ನ ಅಧ್ಯಯನ ಮಾಡೋದ್ರಿಂದ, ಕೇಳೋದ್ರಿಂದ, ಹೇಳೋದ್ರಿಂದ ಕೂಡ ನಮಗೆ ಬರುತ್ತೆ ಅನ್ನೋದ್ರಲ್ಲಿ ಇವತ್ತಿನ ಕ್ಲಾಸ್ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.